ಮ್ಯಾಥ್ಸ್. 50ಕ್ಕಿಂತ ಚಿಕ್ಕದಾದ ಅವಿಭಾಜ್ಯಕ ಸಂಖ್ಯೆ ಎಷ್ಟು? 50ಕ್ಕಿಂತ ಚಿಕ್ಕದಾದ ಅವಿಭಾಜ್ಯಕ ಸಂಖ್ಯೆಗಳು ಎಷ್ಟು ಕೇಳ್ತಾನೆ? 15. 100ರ ಒಳಗಿನ ಅವಿಭಾಜ್ಯಕ ಸಂಖ್ಯೆ ಎಷ್ಟು ಅಂದ್ರೆ 25. ಅವಿಭಾಜ್ಯಕ ಸಂಖ್ಯೆ ಅಂದ್ರೆ 50ರ ಒಳಗಿನ ಅಂದ್ರೆ 15 ಅನ್ಬೇಕು, 100ರ ಒಳಗಿನ ಅಂದ್ರೆ 25 ಅನ್ಬೇಕು. ಅಧಿಕ ವರ್ಷದ ದಿನಗಳು 366 ದಿನ ಇರ್ತಾವೆ. ಎರಡು ಸಂಖ್ಯೆಗಳ ಅನುಪಾತ 3:4. ಅವುಗಳ ಮೊತ್ತ 420. ಚಿಕ್ಕ ಸಂಖ್ಯೆ ಯಾವುದು ಹುಡುಕಿ ಕೇಳ್ತಾನೆ? ಹಾಂಗೆ ಕೊಟ್ಟಲಾಗ ಇದು 420 ಪ್ಲಸ್ ಮಾಡ್ಕೋಬೇಕು, 7 ಆಯಿತು, 7 ತಗೊಳ್ಬೇಕು, ಮೊದಲು 3 ಮಾಡ್ಕೋ, 180 ಬತ್ತು. ಈಗ 420 × 4 + 7 = 240. ಇದರ ಚಿಕ್ಕ ಸಂಖ್ಯೆ ಯಾವುದು? 180. ಎರಡು ಸಂಖ್ಯೆಯ ಮೊತ್ತ 25. ಅವುಗಳ ವ್ಯತ್ಯಾಸ 13. ಆದರೆ ಅವುಗಳ ಗುಣಲಬ್ಧ ಏನು? ಎರಡು ಸಂಖ್ಯೆಗಳ ಮೊತ್ತ 25, ಅವುಗಳ ನಡುವಿನ ವ್ಯತ್ಯಾಸ 13. ಆ ಗುಣಲಬ್ಧ ಕೇಳ್ತಾನೆ. ಹಿಂಗೆ ಮಾಡ್ಕೋಬೇಕು, x + y 25, x + y 13. ಇವು 2x 2x ಬತ್ತು. 25 12 ಕಳಿ 13 ಕಳಿ 12 ಬತ್ತು. 12ಕ್ಕೆ 12 ಇಟ್ಕೋ, ಅಪಾನ್ 2 ಇಟ್ಕೋ. 12 2 1 2 6 ಬತ್ತು. 6 25ದಾಗ 6 ಕಳಿ 19 ಬತ್ತು. 19 ಬತ್ತು. 19 ಬತ್ತಾ? 19ದಾಗ ಈ 19ಕ್ಕೆ ಮತ್ತೆ 6 ಗುಣಾಕಾರ ಮಾಡು, 144. ಆಯತದ ಉದ್ದ ಮತ್ತು ಅಗಲ. ಉದ್ದ ಅಗಲ ಕೂಡಿ 48 ಸೆಂಟಿಮೀಟ್ರ. ಉದ್ದ 48 ಸೆಂಟಿಮೀಟ್ರ, ಅಗಲ 30 ಸೆಂಟಿಮೀಟ್ರ. ಆಯತದ ಕ್ಷೇತ್ರಫಲಕ್ಕೆ ಏನು? ಆಯತದ ಕ್ಷೇತ್ರಫಲ ಅಥವಾ ಆಯತ ವಿಸ್ತೀರ್ಣ ಇವೆರಡು ಒಂದೇ. ಕ್ಷೇತ್ರಫಲ ಅಂದ್ರೆ ಒಂದೇ, ವಿಸ್ತೀರ್ಣ ಅಂದ್ರೆ ಒಂದೇ. ಅದ್ರ ಸೂತ್ರ ತೆಗಿಬೇಕಂದ್ರೆ ಉದ್ದ ಇಂಟು ಅಗಲ. ಆಯತ ಉದ್ದ ಎಟ್ಟದ 40, ಆಯತ ಅಗಲ ಎಟ್ಟದ 30. 1444 ಆಯತದ ಕ್ಷೇತ್ರಫಲ, ಆಯತದ ವಿಸ್ತೀರ್ಣ. ಆಯತದ ಮೈದಾನದಲ್ಲಿ ಒಂದು ಆಯತದ ಮೈದಾನ ಹಿಂಗೆ ಆಯತ ಇರ್ತದೆ. ಒಂದು ಆಯತ ಅಂದ್ರೆ ಚೌಕ. ಆಯತದ ಮೈದಾನದಲ್ಲಿ ಕ್ಷೇತ್ರಫಲವು ಅದರ ಒಟ್ಟು ಕ್ಷೇತ್ರಫಲ 180 ಸೆಂಟಿಮೀಟ್ರ್ ಇದೆ. ಅದರ ಉದ್ದ 36 ಸೆಂಟಿಮೀಟ್ರ್. ಅದರ ಸುತ್ತಳತೆ ಎಷ್ಟು? ಇಲ್ಲಿ ನೋಡುವ, ಒಂದು ಆಯತದ ಹಿಂಗೆ ಅದ್ರ ಉದ್ದ, ಅದ್ರ ಅಗಲ ಉದ್ದ 30 ಸೆಂಟಿಮೀಟ್ರ್, 36. ಒಟ್ಟು ಕ್ಷೇತ್ರಫಲ ಎಷ್ಟು? ಒಟ್ಟು ಕ್ಷೇತ್ರಫಲ 180. ಆಯತ ಸೂತ್ರ, ಆಯತ ಸುತ್ತಳತೆ ತೆಗಿಬೇಕಂದ್ರೆ ಸುತ್ತಳತೆ ಆಯತ ಸೂತ್ರ A = L × B. ಉದ್ದ ಇಂಟು ಅಗಲ. ಆಯತ ಕ್ಷೇತ್ರಫಲ ಕೊಟ್ಟನ 180 = 360. ಏನಿದು ಉದ್ದ, ಅಗಲ ಎಟ್ಟದ ಕೊಟ್ಟಿಲ್ಲ B. 180 ಅಪಾನ್ 36 ತಳ ಬರ್ತದೆ, 5 ಬತ್ತು. ಇದು 5 ಅಗಲ. 5 ಅಗಲ 5 ಬತ್ತನ ಹಿಂಗೆ ಮಾಡ್ಕೋಬೇಕು. 5 ಅಗಲ. x = ಸ್ಕ್ವೇರ್ 100. ಆದರೆ x ಘನ ಪ್ಲಸ್ x ವರ್ಗ ಅಪಾನ್ x ಬೆಲೆಯನ್ನು ಕಂಡುಹಿಡಿರಿ ಅಂದ್ರೆ ಸೂತ್ರ ಹಿಂಗೆ ಮಾಡ್ಕೋಬೇಕು. ಬರ್ತ ಬಿಡು, ಈಜಿ ಇದೆ. ಘನ ಮಾಡ್ಕೋಬೇಕು, ಹಿಂಗೆ ಮಾಡ್ಕೋಬೇಕು. ಮೊದಲು 10 ಅವಿಭಾಜ್ಯಕ ಸಂಖ್ಯೆ ಮೊತ್ತ ಎಷ್ಟು? ಮೊದಲು 10 ಅವಿಭಾಜ್ಯಕ ಸಂಖ್ಯೆಗಳ ಮೊತ್ತ ಎಷ್ಟು ಕೇಳ್ತಾನೆ? ಮೊದಲು 10 ಅವಿಭಾಜ್ಯಕ ಸಂಖ್ಯೆ. ಅವಿಭಾಜ್ಯಕ ಅಂದ್ರೆ 3, 7 ಸಂಖ್ಯೆ ಮೊತ್ತ ಎಷ್ಟು ಕೇಳ? 129 ಬರೀಬೇಕು. 1ರಿಂದ 100ರ ಎಲ್ಲ ನೈಸರ್ಗಿಕ ಸಂಖ್ಯೆ ಮೊತ್ತ ಎಷ್ಟು? 1ರಿಂದ 100ರ ಎಲ್ಲ ನೈಸರ್ಗಿಕ ಸಂಖ್ಯೆ ಮೊತ್ತ ಎಷ್ಟು? 1ರಿಂದ 100 ತನ ನೈಸರ್ಗಿಕ ಮೊತ್ತ ಸಂಖ್ಯೆ ಎಷ್ಟು ಕೇಳ್ತಾನೆ? ಮೊತ್ತ ಸಂಖ್ಯೆ ಕೇಳೋದಂದ್ರೆ n ಪ್ಲಸ್ ಸೂತ್ರ ಅಪಾನ್ n + 1 ಅಪಾನ್ 2. 100 × 100 101. ಯಾಕೆ ಇಲ್ಲಿ 100 ಕೊಡಿಸಿದೆ 101 ಆಯಿತು. ಅಪಾನ್ 2 1 5 25. 5,000 ಒಟ್ಟು ಮೊತ್ತ ಕೇಳ 5,050 ಬರ್ತದೆ. ಯಾವುದು ಕೃತಕ ಪರಿಹಾರ ವ್ಯವಸ್ಥೆ? ಕೊಳ ಬರಲ, ಸರೋವರ, ಅರಣ್ಯ ಬರಲ, ಬೆಳೆ ಕ್ಷೇತ್ರ ಬರ್ತದೆ. 1ರಿಂದ 100ರಲ್ಲಿ 3 ಸಂಖ್ಯೆ ಎಷ್ಟು? 1ರಿಂದ 100ರವರೆಗೆ 3 ಸಂಖ್ಯೆಗಳು ಎಷ್ಟು ಬರ್ತಾ ಕೇಳ್ತಾನೆ? 20 ಸತ ಬರ್ತಾವೆ. 1620 40% ಪ್ಲಸ್ 960 30%. ಆದ್ರೆ 5700ಗೆ ಎಷ್ಟು ಮೌಲ್ಯ ಆಗ್ತದೆ ಕೇಳ? ಹಿಂಗೆ ಕೊಟ್ಟಂದ್ರೆ 1640ಕ್ಕೆ 40% 0 ಇತ್ತು 16 ಉಳಿತು. 600 ಇದಕ್ಕೆ ಎಂಟು ಮಾಡು, 648 ಬತ್ತು. 936 ಮಾಡು ಪರ್ಸೆಂಟೇಜ 0 0 0 ಇತ್ತು.
280 ಬತ್ತು. 2 ಕೂಡಿಸು 963 ಬತ್ತು. 5,700ಕ್ಕೆ 936 ಆದ್ರೆ 100 ಕೆಟ್ಟಾಯ್ತು. ಹಿಂಗೆ ಮಾಡೋನಿ. ಮ್ಯಾಕೋ ಇದು ಮ್ಯಾಕೋ ಇದನ್ನು ತಳಗೋ ಬಿಡಿಸು. ಇದ್ರದ್ದು ತ್ರಿಕೋನ ಎಷ್ಟು ಕೇಳ್ತಾನೆ. ಹಿಂಗೆ ಕೊಟ್ಟಂದ್ರೆ ತ್ರಿಕೋನ ಎಷ್ಟಪ್ಪ ಅಂದ್ರೆ 16 ತ್ರಿಕೋನ ಇರ್ತದೆ ಇದ್ರಾಗ. 2 3 LCM 48 ಆದರೆ ಸಂಖ್ಯೆ ಮೊತ್ತ ಎಷ್ಟು? 2 3 LCM 48 ಆದರೆ ಸಂಖ್ಯೆ ಮೊತ್ತ ಎಷ್ಟು ಕ್ಯಾನ? ಮೊತ್ತ ಎಷ್ಟು ಕ್ಯಾನ? 2 3 6. 2 3 6 ಇಲ್ಲಿ ನೋಡು. 2 3 6 ಗುಣಾಕಾರ ಮಾಡೋದು. LCM ಹಿಂಗೆ ಕಂಡು ಹಿಡಿತೆ. 2 3 6 6 ಬತ್ತು. 6 48 ಇಸಲಿ ಅದ. 6 8 48. 6 8 48. 6 ಮೇಲೆ 48 ಇಸಲಿಲ್ಲ 8 ಅದ. 48 ಬತ್ತು. 48 ಬತ್ತು. 6 ಬತ್ತು 48 ಬತ್ತ. ಈಗ 2 ಇವು ಪ್ಲಸ್ ಮಾಡ್ಕೊ 5 ಬತ್ತು. ಹಾಂ ಎಷ್ಟಲಿ ಅದ? 8 ಅದ. 5 ಅಪ್ಪನ್ 8 ಮಾಡು. 8 5 40 ಬತ್ತು LCM. ಇದಕ್ಕೇನ 70 ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಪಾಸ್ ಆಗ್ಯಾರ. 70 ಮಂದಿ ಇಂಗ್ಲೀಷ್ನಾಗ ಪಾಸ್ ಆಗ್ಯಾರ. 65 ಮಂದಿ ಗಣಿತನಾಗ ಪಾಸ್ ಆಗ್ಯಾರ. 25 ಮಂದಿ ಎರಡರದಾಗ ಫೇಲ್ ಆಗ್ಯಾರ. ಒಟ್ಟು 250 ಮಂದಿ ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ. ಹಾಗಾದರೆ ಪರೀಕ್ಷೆಗೆ ಎಷ್ಟು ಮಂದಿ ಕೂತಾರ ಕೇಳ್ಕೊತ ನಾವು. ಗಣಿತನಾಗ 65, ಇಂಗ್ಲೀಷ್ನಾಗ 70 ಮಂದಿ ಪಾಸ್ ಆಗ್ಯಾರ. 25 ಮಂದಿ ಎರಡರದ ಫೇಲ್ ಆಗ್ಯಾರ. ಒಟ್ಟು 250 ಮಂದಿ ಪರೀಕ್ಷೆ ಪಾಸ್ ಆಗ್ಯಾರ. ಹಾಗಾದ್ರೆ ಪರೀಕ್ಷೆ ಎಷ್ಟು ಮಂದಿ ಬರಲಿಕ್ಕೆ ಕೂತಾದ ಕೇಳ್ತಾನೆ. ಹಿಂಗೆ ಕೇಳ್ದಂದ್ರೆ ಏನ್ಬೇಕು? 100 ವಿದ್ಯಾರ್ಥಿಗಳಲ್ಲಿ 70